ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇದು ಪೇಪರ್ 1ನ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಪೇಪರ್ 1ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 60ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ 60ನೇ ಮಾಡೆಲ್ ಕ್ವಶನ್ ಪೇಪರ್. ಮತ್ತು ಹೊಸದಾಗಿ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಹಿಂದೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ನೋಡ್ತಾರೆ. ಇದು ಸಂಜೆ ಡೈಲಿ 6 ಗಂಟೆಗೆ ಬರ್ತಾ ಇರುತ್ತೆ ಈ ಸೀರೀಸು. ಸೊ ಅದನ್ನು ಕೂಡ ನೋಡ್ತಾ ಇರಿ ಪ್ರತಿದಿನ. ಎಕ್ಸಾಮ್ ಬರೋವರೆಗೂ ನಾನು ಪ್ರತಿದಿನದ ಒಂದು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲಿ ನೋಡಿ, ಈ ಕೆಳಗಿನ ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇವೆ ಅಥವಾ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಳಿಕೆಗಳನ್ನು ಡಿಸ್ಕಸ್ ಮಾಡೋದಾದರೆ, ಮೊದಲನೇದು ಕಾಶ್ಮೀರದಿಂದ ಅಸ್ಸಾಂವರೆಗೆ ಹಬ್ಬಿರುವಂತಹ ಹಿಮಾಲಯ ಪರ್ವತ ಶ್ರೇಣಿ, ಕಾಶ್ಮೀರದಿಂದ ಅಸ್ಸಾಂವರೆಗೆ ಹಬ್ಬಿದ್ದಾವೆ. ಅಲ್ಲಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಸೈಬೀರಿಯಾದಿಂದ ಬರುವ ಬಿಸಿ ಶೀತಲ ಗಾಳಿಯಿಂದ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿದೆ ಅಂತ ಕೇಳಿದ್ದಾರೆ. ಸೊ ಸೈಬೇರಿಯಾ ದೇಶದಿಂದ ಬರ್ತಕ್ಕಂಥ ಬಿಸಿ ಗಾಳಿಯನ್ನು ಅವರು ತಡೆದು ನಿಲ್ಲಿಸ್ತಾವೆ. ಸೊ ಅದಕ್ಕೋಸ್ಕರ ಇದು ಸರಿಯಾದ ವಾಕ್ಯವಾಗುತ್ತೆ. ಯಾಕಪ್ಪ ಅಂತಂದರೆ ಅಸ್ಸಾಂದಲ್ಲಿರ್ತಕ್ಕಂಥ ಒಂದು ಬೆಟ್ಟಗಳು ಸೈಬೇರಿಯಾದ ಬಿಸಿ ಗಾಳಿಯನ್ನು ತಡೆದು ಹಿಡಿತವೆ. ಮತ್ತು ಈಶಾನ್ಯ ಭಾಗದ ಪರ್ವತಗಳು ಎತ್ತರವಾಗಿರುವುದರಿಂದ ಪೂರ್ವದಿಂದ ದಾಳಿಕೋರರು ಭಾರತಕ್ಕೆ ಬರಲಾಗಲಿಲ್ಲ. ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು, ನಮ್ಮ ದೇಶಕ್ಕೆ ದಾಳಿಕೋರರು ಪಶ್ಚಿಮದ ಹಿಮಾಲಯದಿಂದ ದಾಳಿ ಮಾಡಿದ್ದಾರೆ, ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದಿಂದ. ಬಟ್ ಪೂರ್ವದಿಂದ ಏನು ದಾಳಿ ಮಾಡಿದ್ದನ್ನು ನಾವು ಎಲ್ಲಿ ಕೇಳಿಲ್ಲ. ಸೊ ಅದಕ್ಕೋಸ್ಕರ ಯಾಕಪ್ಪ ಅಂತಂದರೆ ಅದು ಬೆಟ್ಟಗಳು, ಅಲ್ಲಿ ಬೆಟ್ಟಗಳಿರ್ತಾವಲ್ಲ, ಹಿಮಾಲಯ ಬೆಟ್ಟಗಳು ಅತಿ ಹೈಟ್ ಇದ್ದಾವೆ. ಅದಕ್ಕೋಸ್ಕರ ಅಲ್ಲಿ ದಾಳಿ ಮಾಡೋದಕ್ಕೆ ತುಂಬ ಕಷ್ಟವಾಗಿತ್ತು. ಸೊ ಇನ್ನು 2 ಹೇಳಿಕೆಗಳು ಸರಿಯಾಗಿದ್ದಾವೆ. 3ನೇದು ಹೇಳಿಕೆ ಏನು ಹೇಳುತ್ತೆ, ವಾಯವ್ಯ ಭಾಗದಲ್ಲಿ ಪರ್ವತ ಮಧ್ಯಮ ದಾರಿಗಳು ಕೆಳಹಂತದಲ್ಲಿರುತ್ತಿದ್ದ ಪರಿಣಾಮವಾಗಿ ಮಧ್ಯ ಏಷ್ಯಾದ ದಾಳಿಕೋರರು ಭಾರತದೊಳಗೆ ಪ್ರವೇಶಿಸಲು ಸಾಧ್ಯವಾಯಿತು. ಇದು ಕೂಡ ಸರಿ. ಮತ್ತು ನೋಡಿ, ವಾಯವ್ಯ ಭಾಗದಲ್ಲಿ ಕೆಳಗೆ ಅಂದರೆ ಸ್ವಲ್ಪ ಗಿಡ್ಡದಾಗಿರ್ತಕ್ಕಂಥ ಕಾರಣದಿಂದ ಅಲ್ಲಿಂದ ಕೂಡ ದಾಳಿಕೋರರು ದಾಳಿ ಮಾಡಿದ್ದಾರೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾಗಿದೆ, ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ, ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗವು ಯಾವ ಸಂಸ್ಕೃತಿಯಿಂದ ಯಾವ ಸಂಸ್ಕೃತಿಗೆ ಬದಲಾವಣೆಯನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗವು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನೋಡಿ, ಆದಿ ಹಳೆ ಶಿಲಾಯುಗದಿಂದ ಮಧ್ಯ ಹಳೆ ಶಿಲಾಯುಗಕ್ಕೆ ನಮಗೆ ಬದಲಾವಣೆಯನ್ನು ಸೂಚಿಸ್ತಕ್ಕಂಥ ಒಂದು ಶಿಲಾಯುಗವಾಗಿದೆ. ನೆನ್ಪಿಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಇಲ್ಲಿ ನೋಡಿ ಏನು ಕೇಳಿದ್ದಾರೆ, ಸೊ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ ಇದೆ ಅಥವಾ ಇವೆ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ, ಹರಪ್ಪವು ಈಗ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. ಇದು ಅರ್ಧ ಸರಿ ಇದೆ. ಬಟ್ ಒಂದು ತಪ್ಪು ಏನಪ್ಪ ಅಂತಂದ್ರೆ, ಇದು ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬರೋಂಗಿಲ್ಲ. ಹರಪ್ಪ ನಗರ ಇದು ಕಂಡು ಬರ್ತಕ್ಕಂಥ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ. ಸೊ ನಮ್ಮ ಭಾರತದಲ್ಲಿ ಕೂಡ ಪಂಜಾಬ್ ಪ್ರಾಂತ್ಯ ಇದೆ. ಬಟ್ ಪಾಕಿಸ್ತಾನದ ಇನ್ನರ್ಧ ಪಂಜಾಬ್ ಪ್ರಾಂತ್ಯ ಏನಿದೆಯಲ್ಲ, ಸೊ ಅಲ್ಲಿ ಒಂದು ಹರಪ್ಪ ನಗರ ಕಂಡು ಬರುತ್ತೆ. ಇದು 1ನೇ ಹೇಳಿಕೆ ತಪ್ಪಾಗುತ್ತೆ. ಸೊ ಇನ್ನು 2ನೇ ಹೇಳಿಕೆ ಏನಿರುತ್ತೆ, ಹರಪ್ಪವು ಒಂದು ನಗರ ನೆಲೆಯಾಗಿದೆ. ಇದು ಸರಿ. ಯಾಕಪ್ಪ, ಸಿಂಧು ನಾಗರಿಕತೆಯ ನಗರ ನೆಲೆ ಇದು. ಮತ್ತು ವಿಶಾಲ ಸ್ನಾನದ ತೊಟ್ಟಿಯು ಮೆಹೆಂಜೋದಾರೋದಲ್ಲಿ ಕಂಡುಬರುತ್ತದೆ. ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಅತಿ ದೊಡ್ಡ ಒಂದು ಸ್ನಾನದ ಕೊಳ ಮೆಹೆಂಜೋದಾರೋ ನಗರದಲ್ಲಿ ಕಂಡು ಬಂದಿದೆ. ಇದು 2 ಸರಿಯಾಗಿದ್ದಾವೆ. ಬಟ್ ಎ ತಪ್ಪು. ಸೊ 2 ಮತ್ತು 3 ಮಾತ್ರ ಸರಿಯಾಗಿದ್ದಾವೆ. ಇಲ್ಲ ಆಪ್ಷನ್ಗಳನ್ನು ಕೊಟ್ಟಿಲ್ಲ. 2 ಮತ್ತು 3 ಸರಿಯಾಗಿದ್ದಾವೆ. ನಮಗೆ ಕ್ವಶನ್ ಮಾತ್ರ ಭಾಳ ಇಂಪಾರ್ಟೆಂಟು, ಅದಕ್ಕೋಸ್ಕರ ನೋಡ್ತಾ ಹೋಗಿ. ಕ್ವಶನ್ ಪೇಪರ್ ಯಾವ ಟೈಪ್ ಬರುತ್ತೆ ಅಂತ ಯಾರೂ ಊಹೆ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಡ್ರಿ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಇವೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಮೊದಲ ಹೇಳಿಕೆ ನೋಡೋಣ. ಏನಪ್ಪ ಅಂತಂದರೆ, ಇದು ಜೈನ ಧರ್ಮ ಕೂಡ ಬೌದ್ಧ ಧರ್ಮದಂತೆ ಬ್ರಾಹ್ಮಣ ಮೌಲ್ಯಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದರಿಂದ ಅಪಾರ ಜನಾಕರ್ಷಣೆಗೆ ಪಾತ್ರವಾಯಿತು. ಇದು ಸರಿ. ಯಾಕಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಈ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟುಕೊಳ್ಳೋಕೆ ಕಾರಣ ಏನಪ್ಪ ಅಂತಂದರೆ ಬ್ರಾಹ್ಮಣ್ಯರ ಒಂದು ಏನು ಪ್ರಭಾವ. ಬ್ರಾಹ್ಮಣರು ಬಹಳಷ್ಟು ಒತ್ತಾಯ ಆಗ್ತಾಯಿದ್ರು ಕೆಳಗಿನ ಜನರಿಗೆ. ಸೊ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಒಂದೇ ಸಮ ಮಾಡಬೇಕಂತ ಬೌದ್ಧ ಮತ್ತು ಜೈನ ಧರ್ಮಗಳು ಹುಟ್ಟಿಕೊಂಡವು. ಇದು 1ನೇ ಹೇಳಿಕೆ ಸರಿಯಾಗುತ್ತೆ. ಮತ್ತು ಜೈನ ಧರ್ಮವು ಕ್ರಮೇಣ ಪಶ್ಚಿಮ ಭಾರತದ ಮತ್ತು ದಕ್ಷಿಣ ಭಾರತದಲ್ಲಿ ತನ್ನ ಪ್ರಭಾವವನ್ನು ಬೆಳೆಸಿಕೊಂಡಿತು. ಇದು ಕೂಡ ಸರಿ. ನಮ್ಮ ನೋಡಿರ್ಬೋದು, ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ಅದರ ಪ್ರಭಾವ ಕೂಡ ಬೀರಿದವ. ಸೊ ಕೆಲವೊಂದಿಷ್ಟು ಜೈನ ಕಾಶಿಗಳು, ಜೈನ ಧರ್ಮದ ಒಂದು ಸ್ಥಳೀಯ ವಾಸ್ತುಶಿಲ್ಪಗಳನ್ನು ಕೂಡ ನಾವು ನೋಡ್ಬೋದು. ಇನ್ನು ವರ್ಧಮಾನ ಮಹಾವೀರನ ತಂದೆ ಒಂದು ಕ್ಷತ್ರಿಯ ಕುಲದ ನಾಯಕನಾಗಿದ್ದ. ಇದು ಕೂಡ ಸರಿ. ವರ್ಧಮಾನ ಮಹಾವೀರನ ತಂದೆ ಏನಪ್ಪ ಅಂತಂದರೆ ಕ್ಷತ್ರಿಯ ಕುಲದ ನಾಯಕರಾಗಿದ್ದ ಅನ್ನೋದು ಕೂಡ ಸರಿಯಾಗುತ್ತೆ. ಸರಿ. ಇನ್ನು 3 ಇಲ್ಲಿ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ 4 ಹೇಳಿಕೆಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು ನೋಡಿ,
ಅಶೋಕನ ಎಲ್ಲ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಕಂಡು ಬಂದಿದ್ದಾವೆ ಅನ್ನೋದು ತಪ್ಪು. ಯಾಕಪ್ಪ ಅಂತಂದರೆ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿ ಅಷ್ಟೇ ಅಲ್ಲ, ಖರೋಷ್ಠಿ ಬೇರೆ ಬೇರೆ ಲಿಪಿಗಳಲ್ಲಿ ಕೂಡ ಕಂಡು ಬಂದಿದ್ದಾವೆ, ಪಾಲಿ, ಖರೋಷ್ಠಿ. ಇನ್ನು ವಾಯವ್ಯ ಭಾರತದಲ್ಲಿನ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದಾವೆ ಅಂತ ಕೇಳಿದ್ದಾರೆ. ಸೊ ವಾಯವ್ಯ ಭಾರತದಲ್ಲಿರ್ತಕ್ಕಂಥ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿಲ್ಲ, ಅವು ಕೂಡ ಬೇರೆ ಬೇರೆ ಭಾಷೆಗಳಲ್ಲಿದ್ದಾವೆ. ಮೌರ್ಯ ಸಾಮ್ರಾಜ್ಯದ ವಿಸ್ತೃತ ಪ್ರದೇಶದಲ್ಲಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿಯೂ ಭಾರತದ ವಾಯವ್ಯ ಭಾಗದಲ್ಲಿ ಖರೋಷ್ಠಿ ಲಿಪಿಯಲ್ಲಿಯೂ ಬರೆಯಲ್ಪಟ್ಟಿವೆ ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಾರೆ ವಾಯವ್ಯ ಭಾಗದಲ್ಲಿ ಖರೋಷ್ಠಿ ಮತ್ತು ಬ್ರಾಹ್ಮಿ ಲಿಪಿ ಎರಡೂ ಕಂಡು ಬರುತ್ತೆ. ಮತ್ತು ಇದು ಅದಕ್ಕೋಸ್ಕರ ಆಪ್ಷನ್ ಸಿ ಸರಿಯಾಗುತ್ತೆ. ಮತ್ತು ಅಶೋಕನ ಎಲ್ಲ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿ ಬರೆಯಲ್ಪಟ್ಟು ಇದು ತಪ್ಪು. ಆಪ್ಷನ್ ಡಿ ತಪ್ಪಾಗುತ್ತೆ. ಆಪ್ಷನ್ ಸಿ ಮಾತ್ರ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಉನ್ನತಾಧಿಕಾರಿಯಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಮೌರ್ಯರ ಕಾಲದಲ್ಲಿ ಕೆಳಗಿನವರಲ್ಲಿ ಉನ್ನತಾಧಿಕಾರಿ ಯಾರಾಗಿದ್ರಪ್ಪ ಅಂತಂದರೆ ಇಲ್ಲಿ ನೋಡಿ, ಮೌರ್ಯರ ಕಾಲದಲ್ಲಿ ಮಂತ್ರಿ ಹಾಗೂ ಪುರೋಹಿತರು ಬರ್ತಾಯಿದ್ರು. ಇವರು 1ನೇ ಶ್ರೇಣಿಯಲ್ಲಿ ಬರ್ತಾಯಿದ್ರು. ಸೊ ರಾಜನ ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಂತ್ರಿ ಮತ್ತು ಪುರೋಹಿತರು. ಅವರನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೇನಾಪತಿ ಮತ್ತು ಯುವರಾಜರು ಬರ್ತಾಯಿದ್ರು. ಸೊ ಅವರನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮಂತ್ರಿ, ಪುರೋಹಿತ ಹಾಗೂ ಸೇನಾಪತಿ ಇವರು ಬರ್ತಾಯಿದ್ರು. ಇವರನ್ನು ಬಿಟ್ಟರೆ ಮಂತ್ರಿ, ಪುರೋಹಿತ, ಸೇನಾಪತಿ ಮತ್ತು ಯುವರಾಜ. ಸೊ ಇಲ್ಲಿ ಏನಪ್ಪ ಅಂತಂದರೆ ಆರ್ಡರ್ ಕೊಟ್ಟಿದ್ದಾರೆ. ಆರ್ಡರ್ ಪ್ರಕಾರ ಹೋದರೆ ಆಪ್ಷನ್ 4 ಮಾತ್ರ ಸರಿಯಾಗುತ್ತೆ. ಬಟ್ ಆಪ್ಷನ್ಗಳನ್ನು ನೋಡಿದ್ರೆ 1, 2, 3, 4 ಅಂತ ಕೊಟ್ಟಿದ್ದಾರೆ. ಇವು 4 ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ, ಅಥವಾ ಆಪ್ಷನ್ 1, 2, 4 ಇಲ್ಲಿ ಸರಿಯಾಗಿದ್ದಾವೆ ಅಂತ ತಿಳಿದುಕೊಡ್ರಿ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ಇಸ್ಲಾಂ ಧರ್ಮವು ಸ್ಥಾಪಿಸಲ್ಪಟ್ಟಿದ್ದು ಕ್ರಿಸ್ತಶಕ 8ನೇ ಶತಮಾನ. ತಪ್ಪು. ಯಾಕಪ್ಪ ಅಂತಂದರೆ 6ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಮೊಹಮ್ಮದ್ ಪೈಗಂಬರರಿಂದ ಸ್ಥಾಪಿಸಲ್ಪಟ್ಟಿದೆ. ಸೊ ಅದಕ್ಕೋಸ್ಕರ 1ನೇದ್ದೇ ತಪ್ಪಾಗುತ್ತೆ ಇಲ್ಲಿ. ಇನ್ನು 2ನೇದ್ದು ಏನಾಗುತ್ತೆ, ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಅರೇಬಿಯಾದ ವ್ಯಾಪಾರಿಯಾಗಿದ್ದ. ಇದು ಸರಿ. ಯಾಕಪ್ಪ ಅಂತಂದರೆ ಮೊಹಮ್ಮದ್ ಪೈಗಂಬರರು ಅರೇಬಿಯಾದ ವ್ಯಾಪಾರಿಯಾಗಿದ್ದರು. ಇನ್ನು ಮೊಹಮ್ಮದ್ ಅರಬರನ್ನು ಅವರು ಹುಸಿ ದೈವಗಳನ್ನು ಪೂಜಿಸುವ ಕುರಿತು ಟೀಕಿಸತೊಡಗಿದಾಗ ಅವರು ಮೊಹಮ್ಮದರ ಬಗ್ಗೆ ಕೋಪದ ಮನೋಭಾವವನ್ನು ತಾಳಿದರು. ಇದು ಕೂಡ ಸರಿ. ಸೊ ಇಲ್ಲಿ 2, 3 ಮತ್ತು 2, 3 ಮಾತ್ರ ಸರಿಯಾಗಿದ್ದಾವೆ, 1ನೇ ತಪ್ಪು. ನೆಕ್ಸ್ಟ್, ಸೊ ಇದೇ ಟೈಪ್ ಕ್ವಶನ್ಗಳು ಬರೆದಿರ್ತವೆ. ಸೊ ಕೇರ್ಫುಲ್ಲಾಗಿ ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ರಾಬರ್ಟ್ ಕ್ಲೈವ್ ಬಂಗಾಳ, ಬಿಹಾರ ಮತ್ತು ಒಡಿಶಾಗಳ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡಿದ್ದು ಈ ಕೆಳಗಿನ ಪರಿಣಾಮಕ್ಕೆ ಅಥವಾ ಪರಿಣಾಮಗಳಿಗೆ ಕಾರಣವಾಯಿತು ಅಂತ ಕೇಳಿದ್ದಾರೆ. ಸೊ ರಾಬರ್ಟ್ ಕ್ಲೈವ್ ಏನಪ್ಪ ಅಂತಂದ್ರೆ 1764ರ ಬಕ್ಸಾರ್ ಕದನದಲ್ಲಿ ಗೆದ್ದ ನಂತರ ಅವನಿಗೆ ಎಲ್ಲ ಒಂದು ದಿವಾನಿ ಹಕ್ಕುಗಳು ಸಿಕ್ಕು. ಏನಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಬಂಗಾಳ, ಬಿಹಾರ ಮತ್ತು ಒಡಿಶಾದ ದಿವಾನಿ ಹಕ್ಕುಗಳು ಸಿಕ್ಕ ಮೇಲೆ ಅವನಿಗೆ ಏನೇನು ಉಪಯೋಗ ಆಯಿತು ಅಂತ ಅಂದರೆ ಅದು ಇಂಗ್ಲೀಷರಿಗೆ ಅಪಾರ ಹೆಚ್ಚುವರಿ ಆದಾಯವನ್ನು ತಂದು ಕೊಟ್ಟಿತ್ತು. ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಇಂಗ್ಲೀಷರು ಅದರಿಂದ ಅತಿ ಹೆಚ್ಚು ಆದಾಯವನ್ನು ಗಳಿಸಿಕೊಂಡ್ರು. ಮತ್ತು ಕಾನೂನು ವ್ಯವಸ್ಥೆಯ ಮೇಲೆ ಅವರಿಗೆ ನಿಯಂತ್ರಣ ಒದಗಿಸಿತು. ಇದಕ್ಕೆ ಸಂಬಂಧನೇ ಇಲ್ಲ. ಸೊ ಅವರು ವ್ಯಾಪಾರಕ್ಕಂತ ಬಂದಿದ್ರು, ಅವ್ರ ಉದ್ದೇಶ ಮೇನ್ ವ್ಯಾಪಾರನ ಆಗಿತ್ತು ಆ ಟೈಮ್ದೊಳಗಡೆ. ಕಾನೂನು ಅಂತ ತಲೆ ಕೆಡಿಸ್ಕೊಳ್ಳಿಲ್ಲ ಆ ಟೈಮ್ದೊಳಗಡೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ರಕ್ಷಣಾ ವ್ಯವಸ್ಥೆಯ ಹಕ್ಕು ದಿವಾನನ ಕೈತಪ್ಪಿ ಇಂಗ್ಲೀಷರಿಗೆ ವರ್ಗವಾಯಿತು. ರಕ್ಷಣಾ ವ್ಯವಸ್ಥೆ ಹಕ್ಕು ಕೂಡ ಅವ್ರಿಗೆ ಹೋಗಲಿಲ್ಲ ಇಲ್ಲಿ. ಯಾಕಪ್ಪ ಅಂದರೆ ಅವ್ರಿಗೆ ಬಂದಿದ್ದು ಈ ಒಂದು ದಿವಾಣಿ ಹಕ್ಕಿನಿಂದ ಒಂದೇ ಒಂದು ಏನಪ್ಪ ಅಂದ್ರೆ ಅವರಿಗೆ ಅತಿ ಹೆಚ್ಚು ಅಪಾರವಾದ ಆದಾಯ ಸಿಕ್ತು. ಅದಕ್ಕೆ ದಿವಾಣಿ ಹಕ್ಕುಗಳನ್ನು ಮಾರ್ಕೊಂಡೋದ್ರಿಂದ ಹಣವನ್ನು ಗಳಿಸ್ಕೊಂಡ್ರು ಅವರು. ಆಪ್ಷನ್ ಎ ಮಾತ್ರ ಇಲ್ಲಿ ಸರಿಯಾಗುತ್ತೆ. ಎ ಮಾತ್ರ ಸರಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದರೆ, ಸೊ ಸರಿಯಾಗಿ ಇದೆ ಅಂತ ಕೇಳಬೇಕು. ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಇಂಗ್ಲೀಷರೊಂದಿಗೆ ಹೈದರನ ಸಂಬಂಧಗಳು ಸದಾ ಮೈತ್ರಿಯುತವಾಗಿದ್ದವು. ತಪ್ಪು. ಮೈತ್ರಿಯುತವಾಗಿದ್ದರೆ ಯುದ್ಧನೇ ನಡೀತಿರಲಿಲ್ಲ. ಸೊ ಅದಕ್ಕೋಸ್ಕರ 1ನೇ ತಪ್ಪಾಗುತ್ತೆ. ಯುದ್ಧಗಳು ನಡೆದಿದ್ದಾವೆ. ಇನ್ನು ಹೈದರನು ಆರಂಭದಿಂದಲೂ ಇಂಗ್ಲೀಷರ ವಿರೋಧಿಯಾಗಿದ್ದನು. ಇದು ಕೂಡ ತಪ್ಪು. ಹೈದರ ಆರಂಭದಲ್ಲಿ ಇಂಗ್ಲೀಷರ ವಿರೋಧಿ ಆಗಿರಲಿಲ್ಲ, ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದ. ಬಟ್ ಆ ಕಾಲಾನಂತರ ಅವನಿಗೆ ಸ್ವಲ್ಪ ವಿರೋಧಗಳು ವ್ಯಕ್ತಪಡಿಸಿಕೊಂಡಾಗ ಯುದ್ಧಗಳು ಪ್ರಾರಂಭವಾದವು. ಮತ್ತು 3ನೇ ದಿನ ಇಂಗ್ಲೀಷರೊಂದಿಗೆ ಹೈದರನ ಸಂಬಂಧಗಳು ಕ್ರಿಸ್ತಶಕ 1767ರವರೆಗೆ ಬಹುಮಟ್ಟಿಗೆ ಮೈತ್ರಿಯುತವಾಗಿದ್ದವು. ಸರಿಯಾಗಿದೆ. ಯಾಕಪ್ಪ ಅಂತಂದರೆ 1767ರವರೆಗೆ ಅವರೊಂದಿಗೆ ಮೈತ್ರಿಯುತವಾಗಿದ್ದು. ಅದಾದಮೇಲೆ 1ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಹೈದರ್ ಮೊದಲ ಬ್ರಿಟಿಷರೊಂದಿಗೆ ಹಗೆತನದ ಸಂಬಂಧ ಹೊಂದಿದ್ದು ನಂತರ ಮೈತ್ರಿಯುತವಾದನು. ಇದು ಕೂಡ ತಪ್ಪು. ಯಾಕಪ್ಪ ಅಂದರೆ ಫಸ್ಟಿಗೇನೆ ಮೈತ್ರಿಯುತವಾಗಿದ್ದು ಆಮೇಲೆ ಹಗೆತನಕ್ಕೆ ಪ್ರಾರಂಭವಾಯಿತು. ಸೊ ತಪ್ಪಾಗುತ್ತೆ. ಆಪ್ಷನ್ ಸಿ ಮಾತ್ರ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, 1784ರ ಮಂಗಳೂರು ಒಪ್ಪಂದದ ನಂತರ
ಈ ಕೆಳಕಂಡ ಕಾರಣಕ್ಕಾಗಿ ಟಿಪ್ಪು ಸುಲ್ತಾನನು ಬ್ರಿಟಿಷರನ್ನು ಸಂಪೂರ್ಣವಾಗಿ ಸೆದೆಬಡಿಯುವ ನಿರ್ಧಾರಕ್ಕೆ ಬಂದನು ಅಂತ ಕೇಳಿದರೆ. ಸೊ ಮಂಗಳೂರು ಒಪ್ಪಂದ ಯಾವಾಗಪ್ಪ? ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ ಇದು. ಸೊ ಈ ಯುದ್ಧದಲ್ಲಿ ಅಂದರೆ ಎರಡನೇದು ಮದ್ರಾಸ್ ಒಪ್ಪಂದ, ಮೂರನೇ ಸಾರಿ ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಮಂಗಳೂರು ಒಪ್ಪಂದ. ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಮದ್ರಾಸ್ ಒಪ್ಪಂದ. ಎರಡನೇದ್ದು ಇದು ಏನಪ್ಪ ಅಂತಂದರೆ ಮಂಗಳೂರು ಒಪ್ಪಂದ. ಮೂರನೇದ್ದು ಏನಪ್ಪ ಅಂತಂದರೆ ಇದು ಶ್ರೀರಂಗಪಟ್ಟಣ ಒಪ್ಪಂದ. ಸೊ ನಾಲ್ಕನೇದರಲ್ಲಿ ಟಿಪ್ಪು ಸುಲ್ತಾನ ತೀರ್ಕೊಳ್ತಾನೆ 1799ರಲ್ಲಿ. ಸೊ ಇಲ್ಲಿ ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಳಗಡೆ ಒಪ್ಪಂದ ಏನಾಯ್ತಲ್ಲ, ಸೊ ಅದರಿಂದ ಅವ್ನಿಗೆ ಭಾಳ ಸಿಟ್ಟು ಬಂತು. ಯಾಕಪ್ಪ, ಬ್ರಿಟಿಷರ್ನ ಒಟ್ಟು ಭಾರತದಿಂದ ಹೊರಗೆ ಹಾಕಲೇಬೇಕಂತ ನಿರ್ಧಾರ ಮಾಡಿದ. ಅದು ಏನಕ್ಕಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ. ಟಿಪ್ಪುವಿನ ವಿರುದ್ಧ ಬ್ರಿಟಿಷರು ದೊಡ್ಡ ಮೈತ್ರಿ ಇದಲ್ಲ ಡಿ. ಟಿಪ್ಪುವಿನ ವಿರುದ್ಧ ಕೊಡಗು ಮತ್ತು ಮಲಬಾರ್ನಲ್ಲಿ ಅವರು ಬಂಡಾಯಗಳನ್ನು ಪ್ರಚೋದಿಸುತ್ತಿದ್ದರು. ಬ್ರಿಟಿಷರು ಏನಪ್ಪ ಅಂತಂದರೆ ಟಿಪ್ಪುವಿನ ವಿರುದ್ಧ ಕೊಡಗು ಮತ್ತು ಮಲಬಾರ್ ತೀರದಲ್ಲಿರ್ತಕ್ಕಂಥ ಜನರು ಇದು ಪ್ರಾಂತ್ಯಗಳೊಂದಿಗೆ ಟಿಪ್ಪುವಿನ ವಿರುದ್ಧವಾಗಿ ಕಟ್ತಾ ಹೋದರು. ಅದಕ್ಕೋಸ್ಕರ ಅವನಿಗೆ ತುಂಬ ಸಿಟ್ಟು ಬಂತು, ಅವ್ರನ್ನ ಹೊರಗೆ ಹಾಕಬೇಕಂತ. ಏನು ಕ್ವಶನ್ ಇದೆ ನೋಡಿ. ಟಿಪ್ಪುವಿನ ಪತನಾನಂತರ ಮೈಸೂರಿನ ಪ್ರದೇಶವನ್ನು ವಿಭಜಿಸುವ ಮತ್ತು ತಮ್ಮ ಪ್ರದೇಶಗಳಿಗೆ ಸೇರ್ಪಡೆಗೊಳಿಸಿಕೊಳ್ಳುವ ಯೋಜನೆಗಳಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರೂ ಸೇರಲಿಲ್ಲ ಅಂತ ಕೇಳಿದ್ದಾರೆ. ಸೊ 1799ರೊಳಗಡೆ ಟಿಪ್ಪು ತೀರ್ಕೊಂಡ ನಂತರ ಟಿಪ್ಪುವಿನ ಪ್ರಾಂತ್ಯ ಏನಿತ್ತಲ್ಲ ಮೈಸೂರು ಸಂಸ್ಥಾನ, ಸೊ ಅದನ್ನು 4 ಭಾಗಗಳಾಗಿ ವಿಂಗಡಿಸಿದರು. ಸೊ 4 ಭಾಗಗಳಾಗಿ ವಿಂಗಡಿಸಿ ಯಾರ್ಯಾರಿಗೆ ಕೊಟ್ಟರು ಅಂದರೆ, ಒಂದು ಭಾಗ ಮರಾಠರಿಗೆ ಕೊಟ್ಟರು, ಬ್ರಿಟಿಷರು ತಾವೊಂದು ಇಟ್ಕೊಂಡ್ರು, ಮತ್ತು ಹೈದರಾಬಾದ್ ನಿಜಾಮನಿಗೂ ಒಂದು ಭಾಗ ಕೊಟ್ಟರು. ಬಟ್ ಅರ್ಕಾಟಿನ ನವಾಬನಿಗೆ ಯಾವುದೇ ರೀತಿಯಾದ ಅದರಲ್ಲಿ ಸೇರ್ಪಡೆ ಕೊಟ್ಟಿಲ್ಲ. ಬಟ್ ಏನಪ್ಪ ಅಂತಂದರೆ ಒಂದು ಭಾಗ ಏನಿದೆಯಲ್ಲ ಮೈಸೂರಿನ ಅರಸರಿಗಾಗಿ ಮೀಸಲಿಟ್ಟರು. ಸೊ ಇಲ್ಲಿ 4 ಭಾಗಗಳದು ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೋಲಾರ ಚಿನ್ನದ ಗಣಿಗೆ ನೀರು ಮತ್ತು ವಿದ್ಯುತ್ ಶಕ್ತಿಯ ಪೂರೈಕೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಇವು ಈ ಕೆಳಗಿನ ಯಾವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಸಾಧನೆಗಳಾಗಿದ್ದವು ಅಂತ ಕೇಳಿದ್ದಾರೆ. ಸೊ ಕೋಲಾರ KGF ಪ್ರಾರಂಭವಾಯಿತು, ಅದಕ್ಕೆ ವಿದ್ಯುತ್ ಶಕ್ತಿ ಸಿಕ್ತು KGFಗೆ, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗಳಾದವು. ಇದು ಯಾರ ಕಾಲಾವಧಿ ಅಂತಂದರೆ ಆಪ್ಷನ್ ಸಿ, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕಾಲಾವಧಿ. ಅವರು ರಾಜರಿದ್ದರು 1894ರಿಂದ 1940ರವರೆಗೆ ಅವರು ಆಳ್ವಿಕೆಯನ್ನು ಮಾಡಿದ್ದಾರೆ ಮೈಸೂರಿಂದು. ನೆಕ್ಸ್ಟ್, ದೆಹಲಿ ಕೈವಶವಾದ 1 ತಿಂಗಳೊಳಗೆ 1857ರ ಬಂಡಾಯವು ಈ ಕೆಳಕಂಡ ಯಾವ ಪ್ರದೇಶಗಳಿಗೆ ಹರಡಿತು ಅಂತ ಕೇಳಿದ್ದಾರೆ. ಸೊ 1857ರ ಬಂಡಾಯ ದೆಹಲಿ ಕೈವಶವಾದ 1 ತಿಂಗಳ ಒಳಗಡೆ ಯಾವ ಪ್ರದೇಶ ಅಂತಂದರೆ ಹೈದರಾಬಾದ್, ಬರೇಲಿ, ಅಹಮದ್ನಗರ ಸರಿಯಾಗಿದೆ, ಮತ್ತು ಝಾನ್ಸಿ, ಅಲಹಾಬಾದ್, ಜಗದೀಶ್ಪುರ ಇದು ಕೂಡ ಸರಿ. 2, 3 ಮಾತ್ರ ಇಲ್ಲಿ ಸರಿಯಾಗ್ತವೆ. 2, 3 ಆಪ್ಷನ್ ಬಿ ಸರಿಯಾಗುತ್ತೆ. ಆಪ್ಷನ್ ಸಿ. ಇಲ್ಲಿ ಏನಪ್ಪ ಅಂದರೆ 1 ಮಿಸ್ ಆಗಿದೆ, 2 ಮತ್ತು 3 ಸರಿಯಾಗಿದ್ದಾವೆ. ಆಪ್ಷನ್ ಸಿ ಸರಿಯಾಗಿದೆ ಇಲ್ಲಿ. ನೆಕ್ಸ್ಟ್, ಮಾಂಟೆಗೋ ಚೆಮ್ಸ್ಫರ್ಡ್ ವರದಿಯನ್ನು ಆಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆನ ಹೀಗೆಂದು ಕರೆಯಲ್ಪಟ್ಟಿತು ಅಂತ ಕೇಳಿದ್ದಾರೆ. ಸೊ ಮಾಂಟೆಗೋ ಚೆಮ್ಸ್ಫರ್ಡ್ ಅಂತಂದರೆ 1919ರ ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತಾರೆ. 1909 ಅಂತಂದರೆ ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರೀತಾರೆ, ನೆನ್ಪಿಟ್ಕೊಂಡಿರಿ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಕೈಗಾ ಅಣುಶಕ್ತಿ ಸ್ಥಾವರದ ಕಾರ್ಯಾಚರಣೆ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಒಂದು ನಮ್ಮ ಕರ್ನಾಟಕದ ಕೈಗಾ ಅಣುಶಕ್ತಿ ಸ್ಥಾವರದ ಕಾರ್ಯಾಚರಣೆ ಮಾಡತಕ್ಕಂಥ ಸಂಸ್ಥೆ NPCIL ಅಂತಂದರೆ ಏನಪ್ಪ ಅಂತಂದರೆ ಇದ್ರ ಫುಲ್ ಫಾರ್ಮ್ ಇಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದರ ಫುಲ್ ಫಾರ್ಮ್ ಆಗಿದೆ. ಸೊ ಇದನ್ನು 1987ರಲ್ಲಿ ಸ್ಥಾಪಿಸಲಾಗಿದೆ. ಕರೆಕ್ಟಾಗಿ ತಿಳಿದುಕೊಡ್ರಿ. ಇನ್ನು ಇದು ನಮ್ಮ ಕಾರ್ಯಾಚರಣೆ ಕೈಗಾದ ಕಾರ್ಯಾಚರಣೆಯನ್ನು ನಡೆಸ್ತದೆ. ನೆಕ್ಸ್ಟ್,
ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೇಳಿದರೆ, ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಡಿ ನೋಡಿ, ಜೇಡಿ ಮಣ್ಣು ಹೆಚ್ಚಿನ ಸಾಮರ್ಥ್ಯವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದು ಡೆಕ್ಕನ್ ಟ್ರ್ಯಾಪ್ ಅಂತ ಏನು ಕರಿತೀವಲ್ಲ, ಡೆಕ್ಕನ್ ಟ್ರ್ಯಾಪ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಜೇಡಿ ಮಣ್ಣು. ಇನ್ನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಮಣ್ಣು ಜಂಬಿಟ್ಟಿಗೆ ಮಣ್ಣು, ಆಪ್ಷನ್ ಬಿ. ಸೊ ಇಲ್ಲಿ ನಮಗೆ ಈ ಕ್ವಶನ್ಗೆ ಆನ್ಸರ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಕಾಫಿ ಬೆಳೀತಕ್ಕಂಥ ರಾಜ್ಯಗಳು ಯಾವುವು ಅಂತ ಕೇಳಿದರೆ, ಸೊ ಕಾಫಿಯಲ್ಲಿ ಅತಿ ಹೆಚ್ಚು ನಮ್ಮ ಕರ್ನಾಟಕ ಬೆಳೆಯುತ್ತೆ, ಕೇರಳ ಬರುತ್ತೆ, ತಮಿಳುನಾಡು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಇನ್ನು ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದರೆ, ಸೊ ನಮ್ಮ ಕರ್ನಾಟಕದ ಅತ್ಯುನ್ನತ ಶಿಖರ ಆಪ್ಷನ್ ಡಿ ಮುಳ್ಳಯ್ಯನಗಿರಿ. ಕರ್ನಾಟಕದ ಮುಳ್ಳಯ್ಯನಗಿರಿ ಎಲ್ರಿಗೂ ಗೊತ್ತೇ ಇದೆ. ನೆಕ್ಸ್ಟ್, 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಶೇಕಡ 75.36ರಷ್ಟು. ಅದರಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು 82.42% ಪುರುಷರು ಈ ಸಾಕ್ಷರತೆಯನ್ನು ಹೊಂದಿದ್ದರು 2011ರ ಜನಗಣತಿಯ ಮೇರೆಗೆ. ನೆಕ್ಸ್ಟ್, 1976ರ ಕೃಷ್ಣ ಬಚಾವತ್ ಕಮಿಷನ್ ತೀರ್ಪಿನಂತೆ ಕರ್ನಾಟಕಕ್ಕೆ ದೊರೆತಂತಹ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ 1976 ಕೃಷ್ಣ ಬಚಾವತ್ ಕಮಿಷನ್ ತೀರ್ಪಿನಂತೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನೋಡಿ. ಎಷ್ಟಪ್ಪ ಅಂತಂದ್ರೆ 700 TMC ನೀರು ನಮ್ಮ ಕರ್ನಾಟಕಕ್ಕೆ ದೊರೆತಿತ್ತು, ನಮ್ಮ ಕರ್ನಾಟಕದಲ್ಲಿ ಇಟ್ಕೋಬೇಕಾಗಿತ್ತು. ನೆಕ್ಸ್ಟ್, ಬಂಧ ಪ್ರತ್ಯಕ್ಷೀಕರಣ ಅಥವಾ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಲ್ಲ, ಈ ರಿಟ್ನ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಬಂಧಿ ಪ್ರತ್ಯಕ್ಷೀಕರಣ ಅಂತ ಅಂದರೆ ಇದು ಬಂಧನಕ್ಕೆ ಒಳಪಟ್ಟ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ನ್ಯಾಯಾಲಯದ ಅಧಿಕಾರಿಗಳಿಗೆ ನೀಡುವಂತಹ ಆಜ್ಞೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದ 24 ಗಂಟೆ 24 ಅವರ್ಸ್ನಲ್ಲಿ ಅವನ್ನ ಏನಪ್ಪ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲ ಅಂತಂದರೆ ಅವನ ಮೇಲೆ ಹೇಬಿಯಸ್ ಕಾರ್ಪಸ್ ರಿಟ್ಟನ್ನು ಅಳವಡಿಸಲಾಗುತ್ತದೆ ಅಥವಾ ಅದರ ಕೇಸನ್ನು ಮಾಡ್ಬೋದು. ಇನ್ನು ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂತೆ ಒಪ್ಪಂದಗಳೊಂದಿಗೆ ವ್ಯವಹರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ತಿದ್ದುಪಡಿಗೆ ಸಂಬಂಧಪಟ್ಟಂತೆ 368ನೇ ಅನುಚ್ಛೇದವು ಒಪ್ಪಂದಗಳನ್ನು ಹೊಂದಿದೆ ನಮ್ಮ ಭಾರತ ಸಂವಿಧಾನದ ತಿದ್ದುಪಡಿ. ನೆಕ್ಸ್ಟ್, ತುಂಬ ಕ್ಲಿಷ್ಟ ಮತ್ತು ಕಠಿಣಕರವಾಗಿದೆ. ಇನ್ನು ನಮ್ಮ ಸಂವಿಧಾನದ 11ನೇ ಭಾಗದ 5ರಿಂದ 11ನೇ ಅನುಚ್ಛೇದಗಳು ಡ್ಯಾಶ್ಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ. ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳನ್ನು ನಮ್ಮ ಸಂವಿಧಾನದ 5ರಿಂದ 11ನೇ ಅನುಚ್ಛೇದಗಳು ಸಂಬಂಧಪಟ್ಟಿವೆ. ಪೌರತ್ವ ಕಾಯ್ದೆ ಅಂತ ಹೇಳ್ಬೋದು. ಪೌರತ್ವ ನಾವು ಪೌರತ್ವ ಕಾಯ್ದೆಯನ್ನು ಯಾವಾಗ ಅಳವಡಿಸ್ಕೊಂಡಿವೆ ಅಂತಂದ್ರೆ 1955 ಡಿಸೆಂಬರ್ 30ರಂದು ನಾವು ಪೌರತ್ವವನ್ನು ಅಳವಡಿಸಿಕೊಂಡಿದ್ದೇವೆ. ಪೌರತ್ವ ಪ್ರಾರಂಭವಾಗಿದೆ ನಮ್ಮ ದೇಶದ್ದು. ನೆಕ್ಸ್ಟ್, ಒಂದಿಷ್ಟು ರೂಲ್ಸ್ಗಳಿದ್ದಾವೆ. ಈ ಕೆಳಗಿನ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಮಕ್ಕಳ ದುಡಿಮೆ ಅಂದರೆ 14 ವರ್ಷದ ಒಳಗಿನ ಮಕ್ಕಳನ್ನು ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಅಂತ 24ನೇ ವಿಧಿಯಲ್ಲಿ ಔದ್ಯೋಗಿಕ ಕಾಯ್ದೆ 24ನೇ ವಿಧಿಯಲ್ಲಿ ಇದನ್ನು ತಿಳಿಸಲಾಗಿದೆ. 14 ವರ್ಷದ ಒಳಗಿನ ಮಕ್ಕಳನ್ನು ಏನು ಯಾವುದೇ ಫ್ಯಾಕ್ಟ್ರಿ ಮತ್ತು ಕೆಲಸದಲ್ಲಿ ತೊಡಗಿಸ್ಕೊಳ್ಬಾರ್ದಂತ ಇದು 1986ರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. 1986ರಲ್ಲಿ. ನೆಕ್ಸ್ಟ್, ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು ಅಂತ ಕೇಳಿದರೆ, ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನಿರ್ದೇಶಕ ತತ್ವಗಳಲ್ಲಿ 4ನೇ ಭಾಗ 4ರಲ್ಲಿ ಈ ಒಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದೆ ಇದರಲ್ಲಿ. ನೆಕ್ಸ್ಟ್, ಹಣಕಾಸು ಮಸೂದೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಸೊ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಇಲ್ಲಿ ಸರಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಹಣಕಾಸು ಮಸೂದೆ 110ನೇ ವಿಧಿಯಲ್ಲಿ ಹೇಳಿದ ಪ್ರಕಾರ ಏನಪ್ಪ ಅಂತಂದರೆ ಅದು ಲೋಕಸಭೆಗೆ ಮಾತ್ರ ಮಂಡಿಸುವ ಅಧಿಕಾರವನ್ನು ನೀಡಲಾಗಿದೆ ಹಣಕಾಸು ಮಸೂದೆಗೆ. ಸೊ ರಾಜ್ಯಸಭೆಯಲ್ಲಿ ಮಂಡಿಸುವುದಕ್ಕೆ ಬರುವುದಿಲ್ಲ. ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಅಧ್ಯಕ್ಷರಂದರೆ ರಾಷ್ಟ್ರಪತಿಯವರ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸ್ತಾರೆ ಅಂದರೆ 54ನೇ ವಿಧಿಯ ಪ್ರಕಾರ ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು 3 ಇಲ್ಲಿ ಭಾಗವಹಿಸ್ತಾರೆ. ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ ಸದಸ್ಯರು. ವಿಧಾನ ಪರಿಷತ್ ಸದಸ್ಯರು ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾರೆ. ನೆಕ್ಸ್ಟ್,
1992ರ 73ನೇ ಸಂವಿಧಾನಕ್ಕೆ ತಿದ್ದುಪಡಿಯು ಕೆಳಗಿನ ಯಾವುದಕ್ಕೆ ಮಹತ್ವವನ್ನು ನೀಡುತ್ತದೆ ಅಂತ ಕೇಳಿದರೆ, ಸೊ 1992ರ 73ನೇ ಸಂವಿಧಾನಕ್ಕೆ ತಿದ್ದುಪಡಿಯು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಗ್ರಾಮೀಣ ಪ್ರದೇಶದಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸಿದ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ ಸಂಘಟಿಸುವುದು ಇದರ ಕಾರ್ಯವಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಂತಹ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಸಮಾನತೆ ಹಕ್ಕಿನ ಬಗ್ಗೆ 14ರಿಂದ 18ನೇ ವಿಧಿಯಲ್ಲಿ ತಿಳಿಸಲಾಗಿದೆ. 14 to 18 ಭಾರತ ಸಮಾನತೆಯ ಹಕ್ಕಿನಲ್ಲಿ ಬರುತ್ತೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತಂದರೆ, ಇದು ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಮೇಲೆ ತಾರತಮ್ಯ ಮಾಡದೇ ಇರುವುದು ಇದಕ್ಕೆ ಸಂಬಂಧಿಸಿದೆ, ಸಮಾನತೆ ಹಕ್ಕಿಗೆ. ನೆಕ್ಸ್ಟ್, ಕ್ವಶನ್ಗಳು ಸ್ವಲ್ಪ ಈಸಿ ಅನಿಸ್ಬೋದು, ಬಟ್ ಕ್ವಶನ್ ಪೇಪರ್ ಕೆಲವೊಂದು ಸಲ ಟಫ್ ಬರುತ್ತೆ, ಕೆಲವೊಂದು ಸಲ ಈಸಿನೂ ಬರುತ್ತೆ. ಸೊ ಎಲ್ಲ ಕ್ವಶನ್ ಪೇಪರ್ ಮೇಲೆ ಕಟ್ ಆಫ್ ನಿಲ್ಲುತ್ತೆ. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರುತ್ತಾರೆ ಅಂತ ಕೇಳಿದ್ದಾರೆ. ಸೊ ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿಯಾದಂತಹ ಅಟಾರ್ನಿ ಜನರಲ್ ಅವರು ಎಷ್ಟನೇ ವಿಧಿ ಅಂದರೆ, ಇವ್ರದ್ದು 76ನೇ ವಿಧಿಯಲ್ಲಿ ಇವ್ರ ನೇಮಕಾತಿ ಬಗ್ಗೆ ಹೇಳಲಾಗಿದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮದೇ ಅಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಏನಪ್ಪ ಅಡ್ವೊಕೇಟ್ ಜನರಲ್ ಇರ್ತಾರೆ, ಇವ್ರ ಬಗ್ಗೆ 165ನೇ ವಿಧಿಯಲ್ಲಿ ತಿಳಿಸಲಾಗಿದೆ ಅಡ್ವೊಕೇಟ್ ಜನರಲ್ ಇರಬೇಕಂತ. ಸೊ ರಾಜ್ಯದ ಅತ್ಯುನ್ನತ ಅಧಿಕಾರಿ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್, ಕೇಂದ್ರದಲ್ಲಿ ಅಟಾರ್ನಿ ಜನರಲ್. ಕೆಳಗೆ ಕೊಟ್ಟಿರುವ ದೇಶದ ಸಾಂಸ್ಕೃತಿಕ ವಲಯಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳ ಪಟ್ಟಿಯನ್ನು ಯಾವ ಸರಿಯಾದದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ವಲಯಗಳು ಮತ್ತು ಸಾಂಸ್ಕೃತಿಕ ಕೇಂದ್ರಗಳು. ಸೊ ಇಲ್ಲಿ ನೋಡಿ, ಉತ್ತರ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಪ್ಪ ಅಂತಂದರೆ ಪಾಟಿಯಾಲ ಸರಿಯಾಗಿದೆ. ಉತ್ತರ ವಲಯದಲ್ಲಿ ಪಾಟಿಯಾಲ ಸಾಂಸ್ಕೃತಿಕ ವಲಯವಾಗಿದೆ. ಇನ್ನು ದಕ್ಷಿಣ ವಲಯದಲ್ಲಿ ಬೆಂಗಳೂರು ತಪ್ಪು. ಇದು ತಪ್ಪು. ಯಾಕಪ್ಪ ಅಂತಂದರೆ ಬೆಂಗಳೂರಲ್ಲ, ನಾಗಪುರ. ದಕ್ಷಿಣದಲ್ಲಿ ನಾಗ್ಪುರ ಸಾಂಸ್ಕೃತಿಕ ವಲಯವಾಗಿದೆ, ಮತ್ತು ಅದಕ್ಕೋಸ್ಕರ ಆಪ್ಷನ್ ಬಿ ತಪ್ಪಾಗುತ್ತೆ. ಇನ್ನು ಈಶಾನ್ಯ ವಲಯ ದಿಮಾಪುರ, ಇದು ಸರಿಯಾಗಿದೆ. ಈಶಾನ್ಯ ವಲಯ ದಿಮಾಪುರ. ಇನ್ನು ಪೂರ್ವ ವಲಯ ಚೆನ್ನೈ ಅಲ್ಲ, ಇದು ಕೂಡ ತಪ್ಪು. ಕೋಲ್ಕತ್ತಾ ಬರುತ್ತೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ. ಏನಪ್ಪ ಅಂದರೆ 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗಿವೆ. ಭಾರತದಲ್ಲಿ ಪ್ರಥಮ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದಲ್ಲಿ ಪ್ರಥಮ ಸಿಮೆಂಟ್ ಕಾರ್ಖಾನೆ ಪ್ರಾರಂಭವಾದದ್ದು ಎಲ್ಲಿಪ್ಪ ಅಂದರೆ ಮದ್ರಾಸ್ನಲ್ಲಿ 1904ರಲ್ಲಿ ಭಾರತದ ಪ್ರಥಮ ಸಿಮೆಂಟ್ ಕಾರ್ಖಾನೆ. ಈ ಹೋಲಿಕೆಗಳನ್ನು ಪರಿಗಣಿಸಿ. ಎನ್ ಅನ್ನುವುದು ಒಂದು ಕರೆನ್ಸಿ ಆದರೆ, ಅದೇ ರೀತಿಯಾಗಿ ಇಲ್ಲಿ ನೋಡಿ, ಹಿತ್ತಾಳೆ ಒಂದು ಲೋಹ ತಪ್ಪಾಗುತ್ತೆ, ಹೂವು ಸುವಾಸನೆ ತಪ್ಪಾಗುತ್ತೆ, ಕಾಗದ ಪುಸ್ತಕ ಕೂಡ ತಪ್ಪಾಗುತ್ತೆ, ಕೇರಳ ಅನ್ನುವಂಥದ್ದು ಒಂದು ರಾಜ್ಯ, ಇದು ಹೊಂದುತ್ತೆ ಸರಿ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಕಾಯಿಲೆಯಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಹರಡ್ತಕ್ಕಂಥ ಕಾಯಿಲೆಯಲ್ಲಿ ಯಾವುದು ಅನುವಂಶಿಕ ಕಾಯಿಲೆ ಅಂದರೆ ಬಣ್ಣ ಕುರುಡುತನ, ಕಲರ್ ಬ್ಲೈಂಡ್ನೆಸ್ ಅಂತ ಏನು ಕರಿತೀವಲ್ಲ, ಅದು ಅನುವಂಶಿಕ ಕಾಯಿಲೆ ಆಗಿದೆ. ಚಂದ್ರನ ಮೇಲೆ ಕೆಲಸ ನಿರ್ವಹಿಸದ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಸೊ ಚಂದ್ರನ ಮೇಲೆ ಕೆಲಸವನ್ನು ನಿರ್ವಹಿಸದೇ ಇರತಕ್ಕಂಥ ಸಾಧನ ಯಾವುದು ಅಂತಂದರೆ ಇದು ಸೈಪನ್ ಅನ್ನುವಂಥದ್ದು ಕೆಲಸವನ್ನು ನಿರ್ವಹಿಸಂಗಿಲ್ಲ. ಯಾಕಪ್ಪ ಅಂತಂದರೆ ಗ್ರಾವಿಟಿ ಚೇಂಜ್ ಆಗುತ್ತೆ. ಸೊ ಚಂದ್ರನ ಮೇಲೆ ಆಗಲಿ ಭೂಮಿ ಮೇಲೆ ಆಗಲಿ ಗ್ರಾವಿಟಿ ಚೇಂಜ್ ಆಗುತ್ತೆ. ಆದ ಕಾರಣ ಸೈಪನ್ನ ಗ್ರಾವಿಟಿ ಮೇಲೆ ವರ್ಕ್ ಆಗೋ ಕಾರಣ ಅದು ವರ್ಕ್ ಆಗಂಗಿಲ್ಲ ಚಂದ್ರನ ಮೇಲೆ. ಇನ್ನು ತಾಪಮಾನ ಥರ್ಮೋಮೀಟರ್ ಸೇಮ್ ಇರುತ್ತೆ, ಅದಕ್ಕೆ ಗ್ರಾವಿಟೇಷನಲ್ಕ್ಕೆ ಕೊಡೋದು ಏನಿರಂಗಿಲ್ಲ. ಇನ್ನು ರೋಹಿತ ಮಾಪಕ ಅಥವಾ ಸ್ಪೆಕ್ಟ್ರೋಮೀಟರ್ ಅಂತ ಕರಿತೀವಲ್ಲ, ಅದು ಕೂಡ ವರ್ಕ್ ಆಗುತ್ತೆ. ಇನ್ನು ಸ್ಟ್ರಿಂಗ್ ಬ್ಯಾಲೆನ್ಸ್ ಕೂಡ ವರ್ಕ್ ಆಗುತ್ತೆ. ಬಟ್ ಸಿ ತಪ್ಪಾಗುತ್ತೆ ಇಲ್ಲಿ. ಗ್ರಹವು ಕಾಂತಕ್ಷೇತ್ರ ಹೊಂದಿರಲು ಇರುವ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಗ್ರಹ ಕಾಂತಕ್ಷೇತ್ರನ ಹೊಂದಿರಲು ಇರುವ ಕಾರಣ ಏನಪ್ಪ ಅಂದರೆ ಡೈನಮೋ ಪರಿಣಾಮ, ಡೈನಮೋ ಎಫೆಕ್ಟ್ ಅಂತ ಕರಿತೀವಿ. ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡು ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ, ಇದು ಭಾಳಷ್ಟು ಸಲ ಎಕ್ಸಾಮ್ದಲ್ಲಿ ಬಂದಿದೆ, ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ಳುತ್ತದೆ. ಅಂದರೆ ವಸ್ತುವಿನ ತೂಕ ಕಬ್ಬಿಣದ ಆಕ್ಸೈಡ್ ಆಗುತ್ತಲ್ಲ, ಅದರಿಂದ ಹೆಚ್ಚಳ ಆಗುತ್ತೆ, ಅದರ ತೂಕ ಕಡಿಮೆ ಆಗಲ್ಲ. ಜಾಗತಿಕ ಸ್ಥಾನ ನಿರ್ಧರಣೆ ವ್ಯವಸ್ಥೆಯು ಈ ಕೆಳಗಿನ ಯಾವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಸ್ಥಳ ಮತ್ತು ಸಮಯ ಎರಡನ್ನೂ ಇದು ಅವಕಾಶ ಕಲ್ಪಿಸುತ್ತದೆ. ಸ್ಥಾನ ನಿರ್ಧರಣೆ ವ್ಯವಸ್ಥೆ, ಸ್ಥಳ ಮತ್ತು ಸಮಯ ಅಂತ. ಡಿಗ್ರಿ ಮತ್ತು ಮಿನಿಟ್ ಅಂತ ಏನು ಕರಿತೀವಲ್ಲ. 2011ರ ಜನಗಣತಿಯ ಪ್ರಕಾರ ಭಾರತ ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸೊ ಈಗ ರೀಸೆಂಟಾಗಿ 2011ರ ಜನಗಣತಿನೇ ಆಗಿದೆ. ಸೊ ಅದಕ್ಕೋಸ್ಕರ ಅಲ್ಲಿಂದನೇ ಕ್ವಶನ್ ಬರ್ತಾವೆ. ಇಲ್ಲಿ ಸರಿಯಾದಂಥ ಉತ್ತರ 1.05 ಬಿಲಿಯನ್ನಷ್ಟು ಜನಸಂಖ್ಯೆ ಇತ್ತು. ಇವಾಗಂತೂ ಕೇಳೋದು ಕಡಿಮೆ ಮಾಡಿದ್ದಾರೆ ಜನಸಂಖ್ಯೆ, ಇದು ಜನಗಣತಿ ಮೇಲೆ. ಯಾಕಪ್ಪ ಅಂತಂದ್ರೆ ರೀಸೆಂಟಾಗಿ ನಡೆದಿಲ್ಲ,
ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಜನದಟ್ಟಣೆ ಬಿಹಾರ. ನೆಕ್ಸ್ಟ್, ಭಾರತದ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳೆಷ್ಟು? 8. ಟೋಟಲ್ 8 ಕೇಂದ್ರಾಡಳಿತ ಪ್ರದೇಶಗಳು, 28 ರಾಜ್ಯಗಳು. ನೆಕ್ಸ್ಟ್, ಈ ಕೆಳಗಿನ ರಾಜ್ಯಗಳಲ್ಲಿ ಯಾವ ರಾಜ್ಯವು ಭಾರತದಲ್ಲಿ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ ಅಂತ ಕೇಳಿದರೆ ಸೊ ವಿಸ್ತೀರ್ಣದಲ್ಲಿ, ಈ ಟೈಪ್ ಕೇಳಿದಾಗ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಗೋವಾ, ಇನ್ನು ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಸಿಕ್ಕಿಂ ಆಗಿದೆ. ಜನಸಂಖ್ಯೆ ಇದು ವಿಸ್ತೀರ್ಣ, ಕನ್ಫ್ಯೂಸ್ ಆಗ್ಬಿಡ್ರಿ, ನೆನಪಿಟ್ಕೊಡ್ರಿ. ಇಲ್ಲಿ ಅನಿಸಿದ್ರು ಇದರನ್ನೇ ಸ್ವಲ್ಪ ಜನ ತಪ್ಪು ಹಾಕಿ ಬಂದಿರ್ತೀರಿ ಎಕ್ಸಾಮ್ದಲ್ಲಿ. G7 ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದರೆ ಸೊ G7 ಅನ್ನುವಂಥದ್ದು G7 ಸಂಘಟನೆ ಅಥವಾ G7 ಸಭೆ ಅಂತ ಅವಾಗ ಸುದ್ದಿ ಕೇಳ್ತಾ ಇರ್ತೀವಿ. ಇದು ಏನಪ್ಪ ಅಂತಂದರೆ ವಿಶ್ವದ 7 ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಗುಂಪು G7 ಅನ್ನುವಂಥದ್ದು. G20 ಅಂತಂದರೆ 20 ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು 20. ಇನ್ನು ISIS ಇದು ಕೆಳಗಿನ ಯಾವುದರಲ್ಲಿ ಪ್ರಥಮಾಕ್ಷರ ಅಂತ ಕೇಳಿದರೆ ಸೊ ISISನ ಫುಲ್ ಫಾರ್ಮ್ ನೋಡಿಯಪ್ಪ ಏನಂದರೆ ಇಸ್ಲಾಮಿಕ್. ISIS ಅಂದರೆ ಫಸ್ಟ್ ಇಸ್ಲಾಮಿಕ್ ನೆನ್ಪಿಟ್ಕೊಡ್ರಿ, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ. ISIS ಅನ್ನುವಂಥದ್ದು. ನೆಕ್ಸ್ಟ್, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳಿದರೆ ಸೊ ಭಾರತದ ಒಳಗಡೆ ಯಾವ ಬೆಟ್ಟಗಳು ಕಂಡು ಬರ್ತವೆ ಅಂದರೆ ಅರಾವಳಿ ಬೆಟ್ಟಗಳು. ಭಾರತದ ವಿಶ್ವದ ಅತಿ ಹಳೆಯ ಬೆಟ್ಟಗಳು ಅರಾವಳಿ ಬೆಟ್ಟಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಅಲ್ಪೈನ್ಸ್ ಬೆಟ್ಟಗಳು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡು ಬರ್ತವೆ. ಇನ್ನು ಸೈಬೇರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ? ಆಲ್ಟೈ ಸೈಬೇರಿಯಾದಲ್ಲಿ ಕಂಡು ಬರುತ್ತೆ. ಚಿಲಿಯಲ್ಲಿ ಆ್ಯಂಡೀಸ್ ಪರ್ವತ ಕಂಡು ಬರುತ್ತೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದರೆ ಸೊ ಭಾಳ ಕನ್ಫ್ಯೂಸಿಂಗ್ ಕ್ವಶನ್. ಘಟಪ್ರಭಾ ಹೌದು, ಕೃಷ್ಣಾ ನದಿಯ ಉಪನದಿ. ಮಲಪ್ರಭಾ ಕೂಡ ಹೌದು, ಭೀಮಾ ಕೂಡ ಹೌದು, ಭದ್ರಾನು ಹೌದು. ಬಟ್ ಏನಪ್ಪ ಅಂತಂದರೆ ಇದು ಭದ್ರಾ ಫಸ್ಟ್ ತುಂಗಾ ನದಿ ಜೊತೆ ಕೂಡ್ತೈತಿ. ಸೊ ತುಂಗಾ ನದಿಯ ಉಪನದಿ ಆಗುತ್ತೆ. ತುಂಗಾ ನದಿ ಕೂಡಿ ತುಂಗಭದ್ರಾ ನದಿ ಏನಿದೆಯಲ್ಲ, ತುಂಗಭದ್ರಾ ಇದು ಕೃಷ್ಣಾ ನದಿಯ ಉಪನದಿ, ಇವೆರಡು ಸೇರಿದಾಗ. ಸೊ ಬಟ್ ಭದ್ರಾ ಅನ್ನುವಂಥ ಕೃಷ್ಣಾ ನದಿಯ ಉಪನದಿ ಆಗಂಗಿಲ್ಲ. ಆಪ್ಷನ್ ಡಿ ಸರಿಯಾಗುತ್ತೆ. ಇನ್ನು ಭಾರತದಲ್ಲಿ ಪಟ್ಟಣವನ್ನು ಈ ಕೆಳಗಿನ ಯಾವುದರ ಆಧಾರದ ಮೇಲೆ ಪರಿಭಾಷಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ನಗರ ಅಥವಾ ಯಾವುದೇ ಒಂದು ಪ್ಲೇಸ್ ಅದನ್ನು ಪಟ್ಟಣ ಅನ್ಬೇಕಂದ್ರೆ ಏನೇನು ಕಂಡೀಷನ್ ಅಪ್ಪ ಅಂತಂದರೆ ನಗರಸಭೆ ಇರಬೇಕಲ್ಲಿ, ಆ ಸ್ಥಳದಲ್ಲಿ ನಗರಸಭೆ ಇರಬೇಕು. ಮತ್ತು ಪೌರಸಭಾ ಕ್ಷೇತ್ರ ಸಮಿತಿ ಇರುವಂತಹ ಸ್ಥಳ, ಪೌರಸಭಾ ಕ್ಷೇತ್ರ ಸಮಿತಿ ಕೂಡ ಇರಬೇಕು. ಮತ್ತು 5,000ಕ್ಕಿಂತ ಹೆಚ್ಚು ನಿವಾಸಿಗಳನ್ನು ಹೊಂದಿರುವ ಪಟ್ಟಣ ಅಂದರೆ 5,000ಕ್ಕಿಂತ ಹೆಚ್ಚಿನ ನಿವಾಸಿಗಳು ಆ ಊರಿನ ಪೌರತ್ವ ಅಂದರೆ ಅಲ್ಲಿ ಆಧಾರ್ ಕಾರ್ಡನ್ನು ಹೊಂದಿರಬೇಕು. ಅದಕ್ಕೋಸ್ಕರ ಇವೆಲ್ಲಗಳು ಸ್ಯಾಟಿಸ್ಫೈ ಆದರೆ ಅದಕ್ಕೆ ಏನಪ್ಪ ಅಂತಂದರೆ ಪಟ್ಟಣ ಅಂತ ಕರೆಯಲಾಗುತ್ತದೆ. ಈ ಕೆಳಗಿನ ಯಾವ ದೇಶದಲ್ಲಿ ಫ್ಯೂಜಿ ಪರ್ವತ ಇದೆ ಅಂತ ಕೇಳಿದರೆ ಸೊ ಫ್ಯೂಜಿ ಪರ್ವತ ಕಂಡು ಬರ್ತಕ್ಕಂಥದ್ದು ಭಾಳ ಸುದ್ದಿಯಲ್ಲಿ ಕೂಡ ಇತ್ತು. ಇದು ಪರ್ವತ ಜಪಾನ್ ದೇಶದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್, ಫ್ಯೂಜಿಯಾಮ ಅಂತ. ಈ ಕೆಳಗಿನ ಅರಸರಲ್ಲಿ ಯಾವ ಅರಸನ ಆಡಳಿತ ವ್ಯವಸ್ಥೆಯಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆಯು ಪ್ರತಿಬಿಂಬಿತವಾಯಿತು ಅಂತ ಅಂದರೆ ಇದು ಅಶೋಕ ಮೌರ್ಯನ ಆಸ್ಥಾನದಲ್ಲಿ ಕಲ್ಯಾಣ ರಾಜ್ಯದ ಆರಂಭಿಕ ಪರಿಕಲ್ಪನೆ ಪ್ರತಿಬಿಂಬಿತವಾಗಿದೆ. ಅಶೋಕ. ಇನ್ನು ಪಟ್ಟಿ 1ರಲ್ಲಿನ ಬಾಬ್ತುಗಳು ಮತ್ತು ಪಟ್ಟಿ 2ರಲ್ಲಿರ್ತಕ್ಕಂಥ ಬಾಬ್ತುಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ ಅಂತ ಅಂದರೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದು ತೆಯ್ಯಂ ಅದು ಕೇರಳ ರಾಜ್ಯದ ಸಾಂಸ್ಕೃತಿಕ ನೃತ್ಯ. ಮಹಾರಾಷ್ಟ್ರಕ್ಕೆ ಯಾವುದು ಅಂತಾರೆ? ಲಾವಣಿ ನೃತ್ಯ ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದೆ. ಪಂಜಾಬ್ ರಾಜ್ಯಕ್ಕೆ ಭಾಂಗ್ರಾ ನೃತ್ಯ, ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದೆ. ಗುಜರಾತಿಗೆ ಗರ್ಭಾ ನೃತ್ಯ. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಎ ಸರಿಯಾಗುತ್ತೆ. ಸಾಂಸ್ಕೃತಿಕ ನೃತ್ಯಗಳು, ಸಾಂಸ್ಕೃತಿಕ ಕಲೆಗಳು ಮತ್ತು ಸಾಂಸ್ಕೃತಿಕ ಸಂಗೀತಗಳು ಇವೆಲ್ಲರ ಮೇಲೆ ಕ್ವಶನ್ಗಳು ಜಾಸ್ತಿ ಕೇಳಿರ್ತಾರೆ. ಸೊ ಇಲ್ಲಿ ಈ ಕೆಳಗಿನಗಳಲ್ಲಿ ಯಾವುದನ್ನು ಸಾಧಿಸುವುದು ಕಾಗೋಡು ಸತ್ಯಾಗ್ರಹದ ಗುರಿ ಆಗಿತ್ತು ಅಂತ ಕೇಳಿದ್ದಾರೆ. ಸೊ ಕಾಗೋಡು ಸತ್ಯಾಗ್ರಹದ ಗುರಿ ಯಾವುದಾಗಿತ್ತು ಅಂದರೆ ಅದನ್ನು 1951ರಲ್ಲಿ ಈ ಒಂದು ಕೃಷಿ ಸಮುದಾಯದ ಚಳವಳಿ ಕಾಗೋಡು ಸತ್ಯಾಗ್ರಹ. ಸೊ ಇದು ಏನಪ್ಪ ಅಂತಂದರೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಇಡಿಗದಂಗೆನ ಇದು ಮಾಡೋದು ಇದರ ಒಂದು ಮೋಟೋ ಆಗಿತ್ತು ಅಥವಾ ಅದರ ಉದ್ದೇಶ ಆಗಿತ್ತು.
ಈ ಕೆಳಗಿನವುಗಳಲ್ಲಿ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಅಂತ ಯಾರನ್ನ ಕರೆಯಲಾಗುತ್ತದೆ ಅಂತ ಅಂದ್ರೆ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸರನ್ನ ಏನಪ್ಪಾ ಅಂತಂದ್ರೆ ಆಧುನಿಕ ಕರ್ನಾಟಕದ ಹಿಂದುಳಿದ ವರ್ಗಗಳ ನೇತಾರ ಅಂತ ಕರೆಯಲಾಗುತ್ತದೆ. ಇವರಿದ್ದಾಗಲೇ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಅಂತ ಹೆಸರು ಬಂತು 1973ರಲ್ಲಿ. ಸೊ ಅವಾಗ ಕೂಡ ಇವರು ಮುಖ್ಯಮಂತ್ರಿ ಆಗಿದ್ದರು 1973ರಲ್ಲಿ. ನೆನ್ಪಿಟ್ಕೊಂಡಿರಿ ಡಿ ದೇವರಾಜ್ ಅರಸರ ಬಗ್ಗೆ. ಯಾವ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು ಅಂತ ಕೇಳಿದ್ದಾರೆ. ಸೊ ಕ್ರಿಮಿಗಳಷ್ಟೇ ಅಲ್ಲ, ಯಾವುದೇ ಒಂದು ವಸ್ತು ಆಗಲಿ ನೀರಿನ ಮೇಲೆ ಮುಳುಗದೆ ಚಲಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀರಿನ ಮೇಲ್ಮೈ ಎಳೆತ ಅಂತ ಕರಿತೀವಿ. ಸೊ ನೀರಿನ ಸರ್ಫೇಸ್ ಟೆನ್ಷನ್ ಮೂಲಕ ಇವು ಕ್ರಿಮಿಗಳಾಗಲಿ ಯಾವುದೇ ಒಂದು ವಸ್ತು ಆಗಲಿ ನೀರಿನ ಮೇಲೆ ತೇಲುತ್ತೆ. ಡೆನ್ಸಿಟಿ ಯಾವುದು ಕಡಿಮೆ ಇರುತ್ತೋ ಅದು ತೇಲುತ್ತೆ. ಆಪ್ಟಿಕಲ್ ಫೈಬರ್ ಡ್ಯಾಶ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಟಿಕಲ್ ಫೈಬರನ್ನು ಭಾಳಷ್ಟು ಕಡೆ ಯೂಸ್ ಮಾಡ್ತಾರೆ. ಸೊ ಇದು ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ, ಅದರ ಆಧಾರದ ಮೇಲೆ ಈ ಒಂದು ಆಪ್ಟಿಕಲ್ ಫೈಬರ್ ಕೆಲಸವನ್ನು ನಿರ್ವಹಿಸುತ್ತದೆ. ಡ್ಯಾಶ್ ಎಂಬ ಘಟಕದಲ್ಲಿ ನ್ಯೂಕ್ಲಿಯರ್ ಅಳತೆಯನ್ನು ಅವ್ಯಕ್ತಿಸಲಾಗಿದೆ ಅಂತ ಕೇಳಿದರೆ. ಸೊ ನ್ಯೂಕ್ಲಿಯರ್ ಅಳತೆಯನ್ನು ಎಲ್ಲಿ ಅಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ, ಫರ್ಮಿಯಲ್ಲಿ ಇದು ಅವ್ಯಕ್ತಿಸಲಾಗಿದೆ. ಯಾಕಪ್ಪ ಅಂತಂದರೆ ಇದನ್ನು 1942ರಲ್ಲಿ ಎರ್ನಿಕೋ ಫರ್ಮಿ ಕಂಡುಹಿಡಿದರು. ಸೊ ಆದ ಕಾರಣ ಇದನ್ನು ಫರ್ಮಿಯಲ್ಲಿ ಅಳತೆ ಮಾಡಲಾಗುತ್ತದೆ. ಫರ್ಮಿ ಘಟಕವನ್ನು ನ್ಯೂಕ್ಲಿಯರ್ ಅಳತೆಯನ್ನು ಅವ್ಯಕ್ತಿಸಲಾಗಿದೆ. ನ್ಯೂಕ್ಲಿಯರ್ ಅಳತೆ ಫರ್ಮಿ. ಅರೆವಾಹಕಗಳಿಗೆ ಸೂಕ್ತ ಅಶುದ್ಧಗೊಳಿಸುವ ಪದಾರ್ಥವನ್ನು ಸೇರಿಸುವುದರಿಂದ ಅಂತ ಕೇಳಿದ್ದಾರೆ. ಸೊ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಅರೆವಾಹಕಗಳಿಗೆ ಏನಪ್ಪ ಅಂತಂದರೆ ಅಶುದ್ಧಗೊಳಿಸುವ ಪದಾರ್ಥವನ್ನು ಸೇರಿಸುವುದರಿಂದ ಏನಾಗುತ್ತೆ ಅಂತ ಅಂದರೆ ಇದು ತನ್ನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ, ಅದರ ವಿದ್ಯುತ್ ವಾಹಕತೆ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟ್, ಕಾಲ್ಚೆಂಡು ಆಕಾರದಲ್ಲಿರುವ ಪ್ರಖ್ಯಾತ ಇಂಗಾಲದ ಅತಿ ಸೂಕ್ಷ್ಮ ನ್ಯಾನೋಕಣ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂಥ ಫುಲರಿನ್ ಅನ್ನುವಂಥದ್ದು ಕಾಲ್ಚೆಂಡು ಆಕಾರದಲ್ಲಿರ್ತಕ್ಕಂಥ ಪ್ರಖ್ಯಾತ ಇಂಗಾಲದ ಅತಿ ಸೂಕ್ಷ್ಮ ನ್ಯಾನೋ ಕಣವಾಗಿದೆ. ನೆಕ್ಸ್ಟ್, ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಕ್ಷಾರ ಅಂತಂದರೆ ಎಲೆಕ್ಟ್ರಾನ್ ಕೊಡುವುದಕ್ಕೆ ಕ್ಷಾರ ಅಂತ ಕರೀತಾರೆ. ಲೂಯಿಸ್ ಪರಿಕಲ್ಪನೆಯ ಅನುಸಾರವಾಗಿ ಎಲೆಕ್ಟ್ರಾನ್ ಡೊನೇಷನ್ಗೆ. ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯಪಾತ್ರ ಅನಿಲವಾಗಿದೆ ಅಂತ ಕೇಳಿದರೆ. ಸೊ ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ನೈಟ್ರಸ್ ಆಕ್ಸೈಡ್ N2 ಅನ್ನುವಂಥದ್ದು ಲಾಫಿಂಗ್ ಗ್ಯಾಸ್ ಹಾಸ್ಯಪಾತ್ರ ಅನಿಲವಾಗಿದೆ. ನೆಕ್ಸ್ಟ್, ಯಾವ ರಾಜ್ಯದಲ್ಲಿ ತಾರಾಪುರ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ. ಸೊ ತಾರಾಪುರ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ ಅನ್ನುವಂಥದ್ದು ನಮ್ಮ ಭಾರತದ ಮೊದಲ ಅಣುಶಕ್ತಿ ಸ್ಥಾವರವಾಗಿದೆ ಮೊದಲ. ಮತ್ತು ಇದನ್ನು ಎಲ್ಲಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಅಳವಡಿಸಲಾಗಿದೆ ಫಸ್ಟ್. ನೆಕ್ಸ್ಟ್, ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಗೆ ಅಗತ್ಯವಿರತಕ್ಕಂಥ ಅಂಶಗಳು ಯಾವುವು ಅಂತ ಕೇಳಿದರೆ. ಸೊ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದಕ್ಕೆ ಏನಪ್ಪ ಅಂದರೆ ಸಸ್ಯಗಳು CO2 ಬೇಕಾ, CO2 ಪ್ಲಸ್ H2O ನೀರು ಬೇಕಾ, ಅವಕ್ಕೆ ನೀರು ಬೇಕು ಮತ್ತು ಬೆಳಕು. ಸೊ ಇವು ಮೂರು ಇದ್ದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಚ್ಚುಕಟ್ಟಾಗಿ ನಡೀತೈತಿ. ಅಲ್ಲಿ ಆಪ್ಷನ್ ಯಾವುವು, ಅದರಿಂದ ಆಕ್ಸಿಜನ್ನ ಬಿಡುಗಡೆ ಮಾಡುತ್ತದೆ ಪ್ಲ್ಯಾಂಟ್. ನೆಕ್ಸ್ಟ್, ಮೈಕಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ ಅಂತ ಕೇಳಿದರೆ. ಸೊ ಮೈಕಾಲಜಿ ಅಧ್ಯಯನ ಯಾವುದಕ್ಕಪ್ಪ ಅಂದರೆ ಫಂಗೈ ಅಥವಾ ಶಿಲೀಂಧ್ರಗಳಿಗೆ ಸಂಬಂಧಪಟ್ಟಿದೆ. ಶಿಲೀಂಧ್ರಗಳ ಅಧ್ಯಯನಕ್ಕೆ ಮೈಕಾಲಜಿ ಅಂತ ಕರೀತಾರೆ, ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಇರುವೆಗಳು ಡ್ಯಾಶ್ ಮೂಲಕ ಸಂವಹನವನ್ನು ನಡೆಸುತ್ತವೆ ಅಂತ ಕೇಳಿದರೆ. ಸೊ ಇರುವೆಗಳು ಯಾವುದರ ಮೂಲಕ ಮಾತಾಡ್ತಾವಂತ ಅಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಏನಪ್ಪ ಅಂತಂದರೆ ಫೆರೋಮೋನ್ಗಳ ಮೂಲಕ ಇರುವೆಗಳು ಮಾತಾಡ್ಕೊತವೆ, ಸಂವಹನ ನಡೆಸ್ತವೆ. ಗ್ರೇಟ್ ಬ್ಯಾರಿಯರ್ ರೀಫ್ ಡ್ಯಾಶ್ ಬಳಿ ಇದೆ ಅಂತ ಕೇಳಿದರೆ. ಸೊ ಅತಿ ದೊಡ್ಡ ಹವಳದ ದಿಬ್ಬ ಅಂತ ಕೂಡ ಕರಿತೀವಿ. ಇದು ಕಂಡುಬರೋದು ಎಲ್ಲಪ್ಪ ಅಂತ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಇದು ಗ್ರೇಟ್ ಬ್ಯಾರಿಯರ್ ರೀಫ್ ಕಂಡುಬರುತ್ತೆ, ಈಶಾನ್ಯ ಭಾಗದಲ್ಲಿ. ನೆಕ್ಸ್ಟ್, ಪ್ರಬಲವಾದ ರಕ್ತಹೀನತೆಯು ಇದರ ಕಡಿಮೆಯಿಂದಾಗಿ ಆಗುತ್ತದೆ ಅಂತ ಕೇಳ್ತಾರೆ. ಸೊ ರಕ್ತಹೀನತೆ ಯಾವ ವಿಟಮಿನ್ ಕಡಿಮೆ ಆಗೋದ್ರಿಂದ ಆಗುತ್ತೆ ಅಂತ ಅಂದರೆ ಇದು ವಿಟಮಿನ್ B12ನ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ, ವಿಟಮಿನ್ B12. ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಉಸಿರಾಟದ ಸಮಯದಲ್ಲಿರ್ತಕ್ಕಂಥ ಗಾಳಿಯ ಗಾತ್ರವನ್ನು ಟೈಡಲ್ ಗಾತ್ರ ಅಂತ ಕರೀತಾರೆ, ಟೈಡಲ್ ಗಾತ್ರ.
ಕೆಳಗಿನ ಯಾವ ರಾಜ್ಯದಲ್ಲಿ ಸೇವಾ ತೆರಿಗೆನ ವಿಧಿಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಟೋಟಲ್ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ. ಬಟ್ ಇವೆಲ್ಲದರಲ್ಲೂ ಏನಪ್ಪ ಅಂತಂದರೆ ಸೇವಾ ತೆರಿಗೆನ ಸರ್ವಿಸ್ ಟ್ಯಾಕ್ಸನ್ನು ವಿಧಿಸದೇ ಇರತಕ್ಕಂಥ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಸೇವಾ ತೆರಿಗೆ ಇಲ್ಲ. ಶಾಂತಕುಮಾರ್ ನೇತೃತ್ವದ ಅಧಿಕ ಶಕ್ತಿಯ ಸಮಿತಿಯು ಈ ಕೆಳಗಿನದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ. ಸೊ ಶಾಂತಕುಮಾರ್ ನೇತೃತ್ವದ ಅಧಿಕ ಶಕ್ತಿಯ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಇದು ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್, ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಎಲ್ಲಿ ಸ್ಥಾಪನೆಯಾಗಿದೆ ಅಂತ ಕೇಳಿದರೆ. ಸೊ ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಸ್ಥಾಪನೆಯಾಗಿದೆ ಎಲ್ಲಿಪ್ಪ ಅಂತಂದರೆ ಕಾರಟಗಿಯಲ್ಲಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ನೀತಿ ಆಯೋಗದ ಪೂರ್ಣ ರೂಪ ಇವುಗಳಲ್ಲಿ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಸೊ ನೀತಿ ಆಯೋಗದ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ನೀತಿದ ಫುಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುತ್ತದೆ ಅಂತ ಕೇಳಿದರೆ. ಸೊ ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಕೇಂದ್ರ ಸಂಖ್ಯಾಶಾಸ್ತ್ರ ಸಂಸ್ಥೆ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ಈ ಒಂದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ವಿದ್ಯಾರ್ಥಿಯನ್ನು ನಿಗದಿಪಡಿಸಿದ ಭಾರತದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ರಾಜಸ್ಥಾನ್. ಪಂಚಾಯತ್ ರಾಜ್ಗೆ ಸ್ಪರ್ಧಿಸಲು ಅಭ್ಯರ್ಥಿಗೆ ಕನಿಷ್ಠ ವಿದ್ಯಾರ್ಥಿ ಇರಬೇಕಂತ ನಿಗದಿಪಡಿಸ್ತಕ್ಕಂಥ ಮೊದಲ ರಾಜ್ಯ ಯಾವುದಪ್ಪ ಅಂತಂದರೆ ಇದು ರಾಜಸ್ಥಾನ್ ಆಗಿದೆ. ಫಸ್ಟ್ ಪಂಚಾಯತ್ ಇದಾಗಿದ್ದು ಕೂಡ ರಾಜಸ್ಥಾನದ ನಾಗೋರ್. ಇನ್ನು ಸ್ಟಾಕ್ ಮಾರ್ಕೆಟ್ ಸಂಬಂಧದಲ್ಲಿ ಸೆಬಿ ಎಂದರೆ ಏನು ಅಂತ ಕೇಳಿದರೆ. ಸೊ ಸೆಬಿಯ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಸ್ಟಾಕ್ ಎಕ್ಸ್ಚೇಂಜ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟಾಕ್ ಎಕ್ಸ್ಚೇಂಜ್ ಬ್ಯಾಂಕ್ ಆಫ್ ಸೆಕ್ಯೂರಿಟಿ, ಎಲ್ಲ ತಪ್ಪಿದಾವೆ ಇಲ್ಲಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಇದು ಸೆಬಿಯ ಫುಲ್ ಫಾರ್ಮ್ ಸೆಬಿ. ಸೊ ಇಲ್ಲೆಲ್ಲ ಆಪ್ಷನ್ಗಳನ್ನ ತಪ್ಪು ಕೊಟ್ಟಿದ್ದಾನೆ, ಹೆಂಗೆ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಬಟ್ ಇವೆಲ್ಲ ತಪ್ಪು. ಸೊ ಇಲ್ಲಿ ನಾನು ತಪ್ಪಿದೆ, ಇಲ್ಲಿ ನೋಡ್ಕೊಂಡು ಬೋರ್ಡ್ ಅಲ್ಲ, ಬ್ಯಾಂಕ್ ಅಲ್ಲ, ಇದು ಬೋರ್ಡ್. ಸೊ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನುವಂಥದ್ದು ಸೆಬಿಯ ಫುಲ್ ಫಾರ್ಮ್. ಇವೆಲ್ಲ ತಲೆ ಕೆಡಿಸ್ಕೊಬೇಡಿ, ಕೆಲವೊಂದು ಸಲ ತಪ್ಪು ಬಂದಿರ್ತವೆ. ಈ ಟೈಪ್ ಬಂದಾಗ ಗ್ರೇಸ್ ಮಾರ್ಕ್ಸನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಪೇಪರ್ 1ನ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಏನಪ್ಪ ಅಂತಂದರೆ ಏನಾದರೂ ತಪ್ಪು ಅನಿಸಿದ್ರೆ, ನಾನು ಕನ್ಫ್ಯೂಸ್ ಆಗಿ ಏನಾದರೂ ತಪ್ಪು ಹೇಳ್ತೀನಿ, ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು ಏನಪ್ಪ ಅಂತಾರೆ ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಒಳಗಡೆ ನಮ್ಮ ಚಾನಲ್ ಇನ್ಸ್ಟಾ, ವಾಟ್ಸಪ್, ಫೇಸ್ಬುಕ್ ಮತ್ತು ಥ್ರೆಡ್ಸ್ ಲಿಂಕ್ಗಳಿದೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.